ಎತ್ತಿನ ಗಾಡಿಯಲ್ಲಿ ವಿಧಾನಸೌಧಕ್ಕೆ ಬಂದ ಕುಣಿಗಲ್ ಶಾಸಕ ರಂಗನಾಥ್. ಬಿಜೆಪಿ ನಾಯಕರು ರೈತರ ಸಮಸ್ಯೆಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅಂತ ಎತ್ತಿನ ಗಾಡಿಯಲ್ಲಿ ಬಂದಿದ್ದೇನೆ ಅಂತ ರಂಗನಾಥ್ ಹೇಳಿದ್ದಾರೆ. ಇದು ಗುಜರಾತ್ ಬಿಜೆಪಿ ನಾಯಕರ ಚಿತಾವಣೆ ಅಂತಲೂ ಕೂಡ ವಾಗ್ದಾಳಿ ನಡೆಸಿದರು. ನನ್ನ ತಾಲೂಕಿನಲ್ಲಿ 10,000 ರೈತರ ಸಮಸ್ಯೆಗಳಿದ್ದಾವೆ, ಚರ್ಚೆ ಆಗಬೇಕು. ಬಿಜೆಪಿ ನಾಯಕರ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎತ್ತಿನ ಗಾಡಿಯಲ್ಲಿ ವಿಧಾನಸೌಧಕ್ಕೆ ಬಂದಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್. ಸದನದ ಸಮಯವನ್ನು ಹಾಳು ಮಾಡುತ್ತಿರುವ ಬಿಜೆಪಿಗೆ ಜವಾಬ್ದಾರಿ ರಹಿತ ಬಿಜೆಪಿಗೆ ವಿಶೇಷವಾದಂಥ ಅಧಿವೇಶನ ನಡೀತಾ ಇರೋಂಥ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪ್ರದೇಶದ ಶಾಸಕನಾಗಿ ಬರ ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ಹಳ್ಳಿಗಳಲ್ಲಿ ಬರ ಬಂದು ರೈತರಿಗೆ ಸಮಸ್ಯೆ ಆಗಿದೆ, ಮಕ್ಕಳುಗಳು ಗುಳೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೇವಿಗೆ ಜಾನುವಾರುಗಳ ಸಮಸ್ಯೆಗಳು ಮತ್ತು ಜನರ ಕುಡಿಲಿಕ್ಕೆ ನೀರಿನ ಹಾಹಾಕಾರ ಎದ್ದಿರಂತ ಹಿನ್ನೆಲೆಯಲ್ಲಿ ಮಂತ್ರಿಗಳನ್ನ ಕಳಿಸಿ ವೀಕ್ಷಣೆ ಮಾಡಿ ಬರದ ಪರಿಸ್ಥಿತಿಯ ಬಗ್ಗೆ ರಿಪೋರ್ಟ್ ಅನ್ನ ಸದನದಲ್ಲಿ ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ದರು. ನಾನು ನಮ್ಮ ತಾಲೂಕಿನ ಹಲವಾರು ಸಮಸ್ಯೆಗಳನ್ನ ರೈತರ ಬದುಕಿನ ಬದಲಾವಣೆ ಮಾಡಬೇಕು ಅಂತೇಳಿ ನಾನೊಬ್ಬ ಶಾಸಕನಾಗಿದ್ದೇನೆ. ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೆಚ್ಚಿನ ಹೊರೆಯನ್ನು ತೆಗೆದುಕೊಂಡು ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡಿಕೊಡ್ತೇನೆ ಅಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಇಂಥ ಪವಿತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.